ಕೋಲಾರ ಜನತೆಯಲ್ಲಿ ನಮಸ್ಕಾರ. ಎಲ್ಲರಿಗೂ ಮನವಿ ಮಾಡೋದೇನೆಂದರೆ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಲಾರ ಜಿಲ್ಲಾ ಸಂಸ್ಥೆ, ರೋಟರಿ ಕೋಲಾರ ನಂದಿನಿ ಈ ಎರಡು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೋಲಾರದ ನಗರದ ವ್ಯಾಪ್ತಿಯಲ್ಲಿ ಸುಮಾರು 5,000 ಗಿಡಗಳನ್ನು ರಸ್ತೆ ಬದಿಗಳಲ್ಲಿ ಮತ್ತು ಉದ್ಯಾನವನಗಳಲ್ಲಿ 5,000 ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವಂಥ ಜವಾಬ್ದಾರಿಯನ್ನು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಬಂದಿದೆ. ಇದಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕಂತ ಮನವಿ ಮಾಡ್ತೀವಿ. ಪ್ರತಿಯೊಬ್ಬ ನಾಗರಿಕರು ಗಿಡ ಮರ ಬೆಳೆಸೋದ್ರಲ್ಲಿ ದಯವಿಟ್ಟು ತಾವು ಮಾನಸಿಕವಾಗಿ ಸಹಕಾರ ಕೊಟ್ಟರೆ ಸಾಕು. ನಾವು ಮತ್ತಷ್ಟು ಗಿಡ ಮರ ಬೆಳೆಸಲಿಕ್ಕೆ ಸದಾ ಸಿದ್ಧರಿರ್ತೀವಿ. ತಮ್ಮ ಮನೆಗಳತ್ತೂ ಸಹ ಗಿಡಗಳು ಬೇಕಾದರೆ ನಾವು ಹಾಕ್ಕೊಳ್ಳಿಕ್ಕೆ ಸಿದ್ಧ ಇದ್ದೀವಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 7019860922. ಈಗಾಗಲೇ ವಂಶೋದಯ ಆಸ್ಪತ್ರೆಯವರು, ಕೋಲಾರದ ಪ್ರತಿಷ್ಠಿತ ಆಸ್ಪತ್ರೆ, 500 ಟ್ರೀ ಗಾರ್ಡ್ಗಳಿಂದ ಅವರು ಈಗಾಗಲೇ 250 ಕೊಡಿಸಿದ್ದಾರೆ. ಇನ್ನು 250ಗೆ ಈಗ ಮತ್ತೆ ಕೆಲಸ ನಡೀತಾ ಇದೆ. ಒಟ್ಟು 500 ಟ್ರೀ ಗಾರ್ಡು ರೆಡಿ ಆಗ್ತಾ ಇದ್ದಾವೆ. ಈಗಾಗಲೇ ನಾವು 250 ಟ್ರೀ ಗಾರ್ಡ್ ಸಮೇತ ಗಿಡಗಳನ್ನು ಹಾಕಿದ್ದೀವಿ. 200 ಗಿಡಗಳನ್ನು ಟ್ರೀ ಗಾರ್ಡ್ ಇಲ್ಲದೆ ಹಾಕಿದ್ದೀವಿ. ಇದಕ್ಕಿನ್ನು ಕೆಲವೇ 4-5 ದಿವಸದೊಳಗೆ ಟ್ರೀ ಗಾರ್ಡ್ ರೆಡಿ ಆಗ್ತದೆ. ಅದಕ್ಕೂ ಸಹ ನಾವು ಗಾರ್ಡನ್ನು ಹಾಕ್ತೀವಿ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದರೆ, ನಮ್ಮಲ್ಲಿ 3 ಟ್ರೀ ಗಾರ್ಡ್ ಹೀಗೆ ಕಳ್ತನ ಆಗಿದೆ. ಕಿಡಿಗೇಡಿಗಳು ಆ 3 ಟ್ರೀ ಗಾರ್ಡನ್ನು ತಗೊಂಡೋಗಿದ್ದಾರೆ. ಆ ಭಗವಂತ ಅವರಿಗೆ ಶಿಕ್ಷೆ ಕೊಡ್ತಾನೆ, ಅದರ ಬಗ್ಗೆ ಪ್ರಶ್ನೆ ಮಾಡೋದು ಬೇಡ. ಎರಡನೇದು, ಈ ವಾರ ಒಬ್ಬ ಮನುಷ್ಯ ಒಂದೇ ಕಡೆ 2 ಗಿಡನ ತೆಗೆದುಹಾಕಿದ್ದಾರೆ. ನಾವು ಒಂದು ಗಿಡಕ್ಕೆ 200 ರೂಪಾಯಿ ಅಷ್ಟು ದುಡ್ಡು ಕೊಟ್ಟು ಟ್ರಾನ್ಸ್ಪೋರ್ಟ್ ಬಿಟ್ಟು ಗಿಡವನ್ನೇ 200 ರೂಪಾಯಿ ಕೊಂಡುಕೊಂಡು ಬಂದು ಡಾಕ್ಟ್ರು ಅರವಿಂದ್ ಅವರು, ವಂಶೋದಯ ಆಸ್ಪತ್ರೆಯ ಟ್ರಸ್ಟಿಯವರು, ಅವರು ಕಾಸು ಕೊಡಿಸಿ ಗಿಡನ ಕೊಡಿಸಿದ್ದಾರೆ. 2 ಗಿಡ ತೆಗೆದು ಬಿಸಾಕಿದ್ದಾರೆ, ಕಿತ್ತು ಬಿಸಾಕಿದ್ದಾರೆ. ಅದು ಯಾರಿಗೂ ತೊಂದರೆ ಆಗೋ ಥರ ನಾವು ಆ ಗಿಡ ಹಾಕಬೇಕಾದಾಗಲೂ ಯಾರಿಗೂ ತೊಂದರೆ ಆಗೋ ಥರ ಹಾಕೋದಿಲ್ಲ. ಪಕ್ಕದಲ್ಲಿ ಎದುರುಗಡೆ ಮನೆಗಳಿದ್ರೆ ಅವ್ರಿಗೆ ಕೇಳಿ ಮನವೊಲಿಸಿ ಅವ್ರಿಗೆ ಎಂಥ ಗಿಡ ಬೇಕು ಅಂತ ಕೇಳಿ ಹಾಕ್ತೀವಿ. ಮತ್ತು ಅವರಿಗೆ ಬಾಗಿಲಿಗೆ ಎದುರುಗಡೆ ಬರ್ದಂಗೆ ಮತ್ತು ಅವರಿಗೆ ಓಡಾಡೋಕ್ಕೆ ತೊಂದರೆ ಆಗ್ದಂಗೆ, 2 ಬಿಲ್ಡಿಂಗ್ನ ಗೋಡೆಗಳು ಅಟ್ಯಾಚ್ ಇದ್ದಂಗೆ ಹಾಕಂಗೆ ನಾವು ಎಲ್ಲ ವ್ಯವಸ್ಥೆ ಮಾಡಿ ಸಾರ್ವಜನಿಕರ ಒಪ್ಪಿಗೆ ಪಡೆದು, ನಿವಾಸಿಗಳು ಒಪ್ಪಿಗೆ ಪಡೆದೇ ನಾವು ಮಾಡ್ತಾಯಿದ್ದೀವಿ. ಆದರೆ ಯಾರೋ ಒಬ್ಬರು ಮಹಿಳಾ ಸಮಾಜ ಕನಕ ಮಂದಿರದ ಕಾರ್ನರ್ ಸೈಡಲ್ಲಿ 2 ಗಿಡನ ಕಿತ್ತು ಬಿಸಾಕಿದ್ದಾರೆ. ಮಹಾನ್ಭಾವರು ಯಾರಂತ ಗೊತ್ತಿಲ್ಲ. ತಾವು ಗಿಡ ಬೆಳೆಸಲಿಕ್ಕೆ ತಾವು ಮಾನಸಿಕವಾಗಿ ಸಹಕಾರ ಕೊಡಬೇಕು ಅಂತ ಆಗ್ತೀನಿ. ಯಾಕಂದರೆ ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದು ನಮ್ಮ ಸೇವಾ ತಂಡ ಎಲ್ಲ ಕಾರ್ಯ ಅವರು ಸ್ವಂತ ಕೆಲಸ ಓದೋದು ಬಿಟ್ಟು ನಮ್ಮ ಪರಿಸರವನ್ನು ಉಳಿಸ್ಬೇಕು, ಕೋಲಾರಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಅವರು ಸಹ ನಮ್ಮೊಟ್ಟಿಗೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದಾರೆ. ಅವರು ಆರೆ ತಗೊಂಡು ಭೂಮಿನ ಕಲ್ಲು ಇನ್ನೊಂದು ಮತ್ತೊಂದು ಎಲ್ಲ ಇರ್ತದೆ ಅಗ್ದಿರ್ತಾರೆ. ಸಾಕಷ್ಟು ಜನ ಎಂಜಲು ಉಗ್ದಿರ್ತಾರೆ, ಇನ್ನೊಂದು ಏನೇನೋ ಗಲೀಜಿರ್ತದೆ. ಅವನ್ನೆಲ್ಲ ಮುಟ್ಟಿ ನಾವು ಗುಂಡಿ ತೋಡ್ತೀವಿ. ಗುಂಡಿ ತೋಡಿ ಗಿಡ ನೆಟ್ಟು ಬರ್ತೀವಿ. ಮಾರನೇ ದಿವಸ ಗಿಡ ಇಲ್ಲ, ಅದಕ್ಕೊಂದು ಕಡ್ಡಿನೂ ಸಹ ಹಾಕಿರ್ತೀವಿ. ಇಷ್ಟೆಲ್ಲ ಹಾಕಿ ಬಂದರೂ ಗಿಡ ಕಿತ್ತು ಬಿಸಾಕಿದ್ದಾರೆ ಅಂದರೆ ಅವರನ್ನು ಮನುಷ್ಯರಂತಾರೋ ಅಥವಾ ಮತ್ತೇನಂತಾರೋ ನನಗೆ ಪದಗಳೇ ಗೊತ್ತಿಲ್ಲ. ದಯವಿಟ್ಟು ಸಹಕಾರ ಕೊಡಿ. ಸಾರ್ವಜನಿಕರು ನಮ್ಮ ಕೆಲಸಕ್ಕೆ ಮಾನಸಿಕವಾಗಿ ಬೆಂಬಲ ಕೊಡಿ. ಬೇರೆಯವರಿಗೆ ತಾವು ಏನು ಮಾಡ್ಬೇಕಂದ್ರೆ, ಗಿಡ ನೆಡೋದ್ರ ಮುಖಾಂತರ ತಾವುಗಳವರಿಗೆ ಮನವೊಲಿಸಬೇಕು. ಸಾಧ್ಯ ಆದರೆ ಮನೆಗಳ ಮುಂದೆ ಇರ್ತಕ್ಕಂಥ ಗಿಡಗಳಿಗೆ ನಿಮ್ಮಿಂದ ಬಳಸಿರ್ತಕ್ಕಂಥ ನೀರನ್ನು ನಮ್ಮ ಗಿಡಗಳಿಗೆ ಹಾಕ್ತಕ್ಕಂಥ ಗಿಡಗಳಿಗೆ ನೀರು ಹಾಕೋದ್ರ ಮುಖಾಂತರ ಕೈ ಜೋಡಿಸ್ಬೇಕು. ಕೋಲಾರ ನಗರವನ್ನು ಹಸಿರೀಕರಣ ಮಾಡಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಧನ್ಯವಾದಗಳು.